ಯಾರು ಈ ವರ್ಷ ಸಿಇಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರಾ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇವತ್ತೇ ನಿಮ್ಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇವತ್ತು ಏನಾದ್ರು ನೀವು ಟೈಮ್ ಏನಾದ್ರು ಮಿಸ್ ಮಾಡ್ಕೋತು ಅಂದ್ರೆ ಮುಂದೆ ನಿಮ್ಗೆ ಚಾನ್ಸ್ ಸಿಕ್ಕರೂ ಕೂಡ ಸಿಗ್ಬೋದು, ಸಿಗದೇನೂ ಕೂಡ ಇರ್ಬೋದು. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ನಿಮ್ಗೆ ಒಂದು ಎಚ್ಚರಿಕೆನೂ ಕೂಡ ಇದೆ, ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಲೇಟೆಸ್ಟ್ ಆಗಿ ಏನೇನು ಮಾಹಿತಿ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಅಲ್ಲಿ ಕಾಲೇಜ್ ದೋಸ್ ಒಂದು ಕಾಲೇಜ್ ಪ್ರೊಡಕ್ಟ್ ಇದೆ. ಇಲ್ಲಿ ಜಸ್ಟ್ ನಿಮ್ಮ ಸೀಟ್ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅದನ್ನ ಎಂಟರ್ ಮಾಡಿ, ಅಲ್ಲಿ ನಾವು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಒಂದು ಬ್ರಾಂಚ್ ಕಟ್ ಆಫ್ ನ ಚೆಕ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ರಾಕ್ಸ್ ಆಗಿ ನಿಮ್ಗೆ ಯಾವ ಒಂದು ಕಾಲೇಜಲ್ಲಿ ಸೀಟ್ ಸಿಗಬಹುದು ಅನ್ನೋ ತೋರಿಸುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಎಷ್ಟು ಬಿಟ್ಟಿರೋ ಅದ್ರ ಬಗ್ಗೆ ನೀವು ಎಷ್ಟು ಜನ ಆಗ್ಲೇ ಮರ್ತ್ಕೊಂಡಿರ್ಬೋದು. ಏನ್ ನೋಟಿಫಿಕೇಶನ್ ಬಿಟ್ಟಿದೆ ಅಂದ್ರೆ ಒಂದು ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಬಗ್ಗೆ ಬಿಟ್ಟಿರೋ. ಇಲ್ಲಿ ಅಪ್ಲಿಕೇಶನ್ ಅಲ್ಲಿ ಇನ್ನು ಕ್ಲಾಸ್ ಏನಾದ್ರು ತಪ್ಪಾಗಿದೆ, ಅಥವಾ ಮದರ್ ನೇಮ್ ಫಾದರ್ ನೇಮ್ ಏನಾದ್ರು ತಪ್ಪಾಗಿದೆ, ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಾದ್ರು ತಪ್ಪಾಗಿದೆ, ಅಥವಾ ಹಾಕಿಲ್ಲ, ಅಥವಾ ನೀವೇನಾದ್ರೂ ಕನ್ನಡ ಮೀಡಿಯಂ ರೂರಲ್ ರಿಸರ್ವೇಶನ್ ಇನ್ನೂ ಕ್ಲೈಮ್ ಮಾಡಿಲ್ಲ, ಸರ್ಟಿಫಿಕೇಟ್ ಇದೆ ನಿಮ್ಮ ಹತ್ರ, 10 ವರ್ಷ ಓದಿದಿರಾ ಕನ್ನಡ ಮೀಡಿಯಂ ರೂರಲ್ ಅಲ್ಲಿ, ಈ ರೀತಿ ಕೇಸಸ್ ಯಾರ್ಯಾರು ಇದೆ ದಯವಿಟ್ಟು ಎಲ್ಲರೂ ಕೂಡ ಏನ್ ಮಾಡಿ ಅಂದ್ರೆ ಬೇಗ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೇ 2ನೇ ತಾರೀಕು ಅಂದ್ರೆ ಇವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ. ಇದಾದ್ಮೇಲೆ ತಿರ್ಗಿ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ ಅಂತ ಹೇಳಕ್ ಆಗಲ್ಲ. ಅದಕ್ಕೋಸ್ಕರ ನಿಮ್ಮ ಅಪ್ಲಿಕೇಶನ್ ಏನೇ ತಪ್ಪಿದ್ರು ಬೇಗ ಸರಿ ಮಾಡ್ಕೊಳ್ಳಿ. ಯಾಕಂದ್ರೆ ಕೌನ್ಸಿಲಿಂಗ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ರಿಸರ್ವೇಶನ್ಗಳೇ ಮೇಜರ್ ಆಗಿ ನಿಮ್ಗೆ ಹೆಲ್ಪ್ ಮಾಡೋದು. ಇನ್ನು ಜಸ್ಟ್ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ್ರೆ ರಿಸರ್ವೇಶನ್ ಏನು ಇಲ್ಲ ಅಂದ್ರೆ ನಿಮಗೆ ಕೌನ್ಸಿಲಿಂಗ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾನೇ ಕಾಂಪಿಟೇಷನ್ ಆಗುತ್ತೆ. ಅವಾಗ ನಿಮ್ಗೆ ಚೆನ್ನಾಗಿರುವಂತ ಸೀಟ್ ಸಿಗಲ್ಲ. ಅದಕ್ಕೋಸ್ಕರ ನಿಮ್ಮ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕರೆಕ್ಟ್ ಆಗಿ ಹಾಕಿದ್ರೆ ಅದನ್ನ ಅಪ್ಲಿಕೇಶನ್ ನೋಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಯಾರು ಕೂಡ ಎಡಿಟ್ ಮಾಡಕ್ ಹೋಗ್ಬಿಡಿ. ಏನಾದ್ರು ತಪ್ಪಿತ್ತು ಅಂದ್ರೆ ಮಾತ್ರ ಇವಾಗ ಎಡಿಟ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಸರಿನಾ? ಇದು ಇವತ್ತೇ ಲಾಸ್ಟ್ ಡೇಟ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೊಂದು ಸ್ವಲ್ಪ ಮಾಹಿತಿನ ತಿಳಿಸಿ. ಮತ್ತೆ ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ ಎಡ್ಸ್ ಮಾಡಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಬೈ ನೋ ಮೇಲೆ ಕ್ಲಿಕ್ ಮಾಡಿ, ನಂತರ ಸ್ಟೋರ್ ಅಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ಈ ಒಂದು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಏನೇನು ಸಿಲೆಬಸ್ ಇದೆ ಅದ್ರ ಬಗ್ಗೆ ಎಲ್ಲಾ ಕೂಡ ನಿಮಗೆ ಚಾಪ್ಟರ್ಸ್ ಇಲ್ಲಿ ಸಿಗುತ್ತೆ. ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಸಿಗುತ್ತೆ, ಮತ್ತೆ ಟೆಸ್ಟ್ ಸೀರೀಸ್ ಕೂಡ ಇದೆ. ಜಸ್ಟ್ ಎನ್ರೋಲ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ಕೋರ್ಸ್ ನ ಪರ್ಚೇಸ್ ಮಾಡಬಹುದಾಗಿರುತ್ತೆ. ನಿಮಗೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾರು ಬರುತ್ತೆ ಇದ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕೇವಲ 100 ರೂಪಾಯಿ ಇರುತ್ತೆ ಈ ಒಂದು ಕೋರ್ಸ್ ಪ್ರೈಸ್, ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಏನ್ ಬಂದಿದೆ ಮತ್ತೆ ಇನ್ನೊಂದು ಅಪ್ಡೇಟ್ ಏನ್ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಇವಾಗ ನೀವು ನೋಡಬಹುದು ಕೆ ವೆಬ್ಸೈಟ್ ಅಲ್ಲಿ ಒಂದು ಎಲಿಜಿಬಲ್ ಲಿಸ್ಟ್ ಅಂತ ಬಿಟ್ಟಿರೋ, ಮತ್ತೆ ಒಂದು ನಾನ್ ಎಲಿಜಿಬಲ್ ಲಿಸ್ಟ್ ಅಂತ ಬಿಟ್ಟಿರೋ. ಇವಾಗ ನಾನ್ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇದ್ರಲ್ಲ ಅವರಿಗೆ ಇವಾಗ ಯಾವುದೇ ತರದ ಒಂದು ಲಾಸ್ಟ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿರಲಿಲ್ಲ. ತಿರ್ಗಾ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಕ್ಕೆ ಇವಾಗ ಲಾಸ್ಟ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ರೆ, ಇಲ್ಲಿ ಯಾರು ನಾನ್ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಬಂದಿದ್ದೀರಾ ನಿಮ್ಗೆ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನೀವು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಬಿದ್ದಿರುತ್ತೆ ಅಲ್ಲಿಗೆ ಹೋಗಿ ನೀವು ವೆರಿಫೈನ ಮಾಡಿಸ್ಕೋಬೇಕಾಗುತ್ತೆ. 5ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಾ ಇರ್ತಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸಿ. ಮತ್ತೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದ್ಬಿಟ್ಟು 9ನೇ ತಾರೀಕು ಇರುತ್ತೆ. ಹಾಲ್ ಟಿಕೆಟ್ ನ ಯಾವತ್ತು ಡೌನ್ಲೋಡ್ ಮಾಡ್ಕೋಬಹುದು ಅದ್ರ ಬಗ್ಗೆ ಶಾರ್ಟ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ. ಅದಕ್ಕೆ ನೀವು ವೇಟ್ ಮಾಡಬೇಕಾಗುತ್ತೆ. ಮತ್ತೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾಸ್ಟ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಿ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸಿ. ಕಾಲೇಜ್ ಬೇಟರ್ ಲಿಂಕ್ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.